ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಕೆಇ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ FDA ಮತ್ತು SDA ಕಾಲಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ 140+ ಸ್ಕೋರಿಂಗ್ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ನೋಟ್ಸು ಈ ಬರ್ತಾ ಇದೆಯಲ್ಲ ಮಂಡೇ, ಇವತ್ತು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಮಂಡೇ ಪಕ್ಕಾ ಅವೈಲಬಲ್ ಇರುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ. ಯಾರಿಗಾರು ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಮಾಡಿರ್ತಕ್ಕಂಥದ್ದು ನಿಮ್ಮ DCC ಬ್ಯಾಂಕ್ ಆಗುತ್ತೆ. ನಿಮ್ಮ KMF ಅಲ್ಲಿ ಯಾವ್ದಾದ್ರು ಕಾಲಾಗಿದ್ರೆ 25 ಮಾರ್ಕ್ಸ್ ಆಗುತ್ತೆ. 25 ಮಾರ್ಕ್ಸ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ನೋಟ್ಸು. ಇದಿಷ್ಟು ಸಿಲೆಬಸ್ ಅವೈಲಬಲ್ ಇರುತ್ತೆ. ಪ್ಲಸ್ KEA ಪ್ಲಸ್ KPSC ಮತ್ತೆ ಅದೇ ಕ್ವಶನ್ಸ್ ಕೇಳಬಾರ್ದು. ಎಲ್ಲದಕ್ಕೂ ಸೇರಿ ಮಾಡಿರ್ತಕ್ಕಂಥದ್ದು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ತಾಕ್ತಿದೆಯಾ? KEA KPSCಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 20 ಮಾರ್ಕ್ಸ್ ಬರುತ್ತೆ. ಅದೇ ನಿಮ್ಮ DCC ಬ್ಯಾಂಕು ಮತ್ತು KMFಗೆ ಒಂದು ಸೆಕ್ಷನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಅದಷ್ಟು ಎಲ್ಲ ಎಕ್ಸಾಮ್ಸ್ಗೂ ಸೇರಿ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದು. ಇದರಲ್ಲಿ ಏನೇನಿರುತ್ತಪ್ಪ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್ ತೆಗಿಯೋದೇನೇನೆ ಪೇಪರ್ ಸೆಟ್ ಆಗದೆ ಕರೆಂಟ್ ಅಫೇರ್ಸ್ ಬೇಸ್ಡ್. ಮೇಯ್ನು ಕರೆಂಟ್ ಅಫೇರ್ಸ್ ಬೇಸ್ಡ್, 1 ವರ್ಷದ ಕರೆಂಟ್ ಅಫೇರ್ಸ್ ಬೇಸ್ಡ್ನ ಆ್ಯಡ್ ಮಾಡಿದೀವಿ. ಪ್ಲಸ್ ಥಿಯರಿ ಇರುತ್ತೆ, ಫುಲ್ ಇರುತ್ತೆ, ಥಿಯರಿ ಇರುತ್ತೆ. ನಿಮ್ಮ ಆರ್ಟಿಕಲ್ಸ್, ಕಂಪ್ಲೀಟ್ ಆರ್ಟಿಕಲ್ಸ್ ಇರುತ್ತೆ. ಪ್ಲಸ್ ಕ್ವಶನ್ ಬ್ಯಾಂಕ್ ಇರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ 2000 ಇರುತ್ತೆ. ಪ್ಲಸ್ ನಿಮ್ಮ ಸಿಲೆಬಸ್ ಚೆಕ್ ಮಾಡಿ, ಒಂದ್ಸತಿ KPSC ಸಿಲೆಬಸ್ ಚೆಕ್ ಮಾಡಿ ಸಾರ್ವಜನಿಕ ಆಡಳಿತವನ್ನ ಆ್ಯಡ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಜೊತೆ ಸಾರ್ವಜನಿಕ ಆಡಳಿತವನ್ನ ಆ್ಯಡ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಜೊತೆ ಸಾರ್ವಜನಿಕ ಆಡಳಿತವನ್ನ ಆ್ಯಡ್ ಮಾಡಿದ್ದಾರೆ. ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇದರಲ್ಲಿ ಮೇಯ್ನು ಥಿಯರಿಗಳನ್ನ ಕೇಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಕಾನ್ಸ್ಟಿಟ್ಯೂಷನ್ ಒಂದು 15 ಮಾರ್ಕ್ಸ್ ಇದ್ರೆ, ನಿಮ್ಮ ಪಪ್ಯಾಡ್ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು 5 ಮಾರ್ಕ್ಸ್ ಕೇಳಿರ್ತಾರೆ. ಒಟ್ಟು 20 ಮಾರ್ಕ್ಸ್ಗೆ ಡೆಫಿನೆಟ್ ಆಗಿ ಕ್ವಶನ್ಸ್ ಬರ್ತವೆ. ಯಾವುದಕ್ಕೆ? KPSC ಮತ್ತು KEA. ಇದಕ್ಕೆ 20 ಮಾರ್ಕ್ಸ್ ಬರ್ತವೆ. ನಿಮ್ಮ DCC ಬ್ಯಾಂಕು KMFಗೆ 25 ಮಾರ್ಕ್ಸ್ ಬರ್ತವೆ. ಒಂದೇ ನೋಟ್ಸ್ ಓದಬೇಕಾಗಿರೋದು, ಅರ್ಥ ಆಗ್ತಾ ಇದೆಯಾ? ಈ ನೋಟ್ಸ್ ಓದಿದ್ರೆ ಅದ್ಭುತವಾಗಿದೆ ನೋಟ್ಸು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಕ್ವಶನ್ ಬ್ಯಾಂಕ್ ಇದೆ, ಈ ಪಪ್ಯಾಡ್ ಆ್ಯಡ್ ಮಾಡಿದೀವಿ. ಇದಿಷ್ಟು ಸೇರಿ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಏನೇನಿರುತ್ತೆ? ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇರುತ್ತೆ, ಕಂಪ್ಲೀಟ್ ಥಿಯರಿ ಇರುತ್ತೆ, ಪ್ಲಸ್ ಕ್ವಶನ್ ಬ್ಯಾಂಕ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಇದು ಟೆಕ್ಸ್ಟ್ ಬುಕ್ ಅಲ್ಲ, ನೋಟ್ಸು ಟೈಪ್ ಆಗಿರ್ತಕ್ಕಂಥ ನೋಟ್ಸ್ ಇದು ಎಕ್ಸಾಮಿನೇಷನ್ಗೆ ಎಷ್ಟು ಬೇಕಷ್ಟೇ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕಷ್ಟೇನೆ. ಅನ್ವಾಂಟೆಡ್ ಥಿಂಗ್ಸು ಯಾವುದೇ ಒಂದು ಲೈನು ಇರೋದಿಲ್ಲ. ಕ್ವಶನ್ಸ್ ಇದರಿಂದನೇ ಬರ್ತಾವ. ನಿಮ್ಮ DCC ಬ್ಯಾಂಕು KMF 25 ಹಾಕ್ಬೋದು. ನಿಮ್ಮ KPSC KEA ತುಂಬಾ ಟಫ್ ಇರುತ್ತೆ ಪೇಪರು, ತುಂಬಾ ಟಫ್ ಇರುತ್ತೆ. ಒಂದು 20 ಕ್ವಶನ್ಗೆ ಅಪ್ ಟು 18 ಆರಾಮ್ಸೆ ರೀಚ್ ಆಗ್ಬೋದು. 18 ಕ್ವಶನ್ಸ್ ಆರಾಮ್ಸೆ ರೀಚ್ ಆಗ್ಬೋದು. ಅಷ್ಟು ಅದ್ಭುತವಾಗಿದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಪರ್ಚೇಸ್ ಮಾಡ್ಕೊಂಡು ಓದಿ. ನೆಕ್ಸ್ಟ್ ಮಂಡೇ ಆನ್ವರ್ಡ್ಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಮಂಡೇ ಬರ್ತಾ ಇದೆಯಲ್ಲ ಮಂಡೇ, ಇನ್ನೊಂದು 3 ದಿನ ಮಂಡೇಯಿಂದ ಡಿಸ್ಪ್ಯಾಚ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಏನಕ್ಕೆ ಡಿಲೇ ಆಗ್ತಾ ಇತ್ತು ಅಂದ್ರೆ, ಇದೆಲ್ಲ ರೆಡಿ ಮಾಡಬೇಕಾಗಿತ್ತು. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ರೆಡಿ ಆಯಿತು, ಪ್ಲಸ್ ಥಿಯರಿ ರೆಡಿ ಆಯಿತು, ಪ್ಲಸ್ ಕ್ವಶನ್ ಬ್ಯಾಂಕು ಕ್ರಾಸ್ ಚೆಕಿಂಗ್ ಮಾಡ್ತಾ ಇದೀವಿ ಅಷ್ಟೇ. ಒಂದ್ಸತಿ ಕ್ರಾಸ್ ಚೆಕಿಂಗ್ ಮಾಡ್ತೀವಿ. ಟೈಪಿಂಗ್ ಎರರ್ಸ್ ಆಗಿದ್ರೆ, ಟೈಪಿಂಗ್ ಎರರ್ಸು ಆಗಿರುತ್ತೆ. ಎಲ್ಲ ಬುಕ್ಕಲ್ಲೂ ಇರುತ್ತೆ. 1000 ಬುಕ್ ತೆಗೆದು ನೋಡ್ರಿ, ಟೈಪಿಂಗ್ ಎರರ್ಸ್ ಇಲ್ಲದೆ ಇರೋ ಬುಕ್ಕು ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಒಂದು ಗ್ರಂಥ ತೆಗೆದ್ರೆ ಅದ್ರಲ್ಲಿ ಟೈಪಿಂಗ್ ಎರರ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ 2-3 ಸತಿ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ತದನಂತರದಲ್ಲಿ ಹೊರಗಡೆ ಬಿಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಯಾವ್ಯಾವ ಎಕ್ಸಾಮ್ಗೆ ಆಗುತ್ತೆ? DCC ಬ್ಯಾಂಕ್ ಆಗುತ್ತೆ, KMF ಆಗುತ್ತೆ, ಪ್ಲಸ್ KPSC KEA ಆಗುತ್ತೆ. DCC ಬ್ಯಾಂಕು KMFಗೆ 25 ಮಾರ್ಕ್ಸ್ ಕವರ್ ಆಗುತ್ತೆ. ಪ್ಲಸ್ ನಿಮ್ಮ KEA KPSCಗೆ 20 ಮಾರ್ಕ್ಸ್ ಕವರ್ ಆಗುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿರ್ತೀವಿ. ಎಕ್ಸಾಮಿನೇಷನ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗುತ್ತೆ ಎಷ್ಟು ಆ್ಯಡ್ ಮಾಡಿದ್ರೆ ಯಾವ ಪಾಯಿಂಟಲ್ಲಿ ಎಕ್ಸಾಮಿನೇಷನ್ ಬರುತ್ತೆ ಅಂತ. ಅಷ್ಟು ಮಾತ್ರ ಆ್ಯಡ್ ಮಾಡಿರ್ತೀವಿ. ನಮಗೆ ಸ್ಕೋರಿಂಗ್ ಅಷ್ಟೇ ಮುಖ್ಯ. ನಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಸ್ಕೋರಿಂಗ್ ಅಷ್ಟೇ ಮುಖ್ಯ. ಇದರ ವಿಡಿಯೋನ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಮಾಡಾಕ್ತೀವಿ. ಆಗ್ತಾ ಇದೆಯಲ್ವಾ? ಸೊ ಆರಾಮ್ಸೆ ತಗೊಂಡು ಓದ್ಕೊಳ್ಳಿ. ಯಾರ್ಯಾರಿಗೆ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ. ಸೊ ಇದಾದ ನಂತರದಲ್ಲಿ ಒಂದೊಂದೇ ಸಬ್ಜೆಕ್ಟ್ ಬಿಡ್ತಾ ಬರ್ತೀವಿ, ಓದ್ಕೊಳ್ಳಿ. ಎಲ್ಲ ಅಥೆಂಟಿಕೇಟೆಡ್ ಮೆಟೀರಿಯಲ್ ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.